ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಭಾಳ ಅವೈಜ್ಞಾನಿಕವಾಗಿದೆ. ಆ ವರದಿಯನ್ನು ಪುನರ್ ಪರಿಶೀಲಿಸಬೇಕಂತ ಹೇಳಿ ಇವತ್ತು ಬಲಗೈ ಸಂಬಂಧಿತ ಜಾತಿಗಳ ಒಕ್ಕೂಟ ಇವತ್ತು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಭಾಳ ಬೃಹತ್ ಮಟ್ಟದಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಯಿತು. ರಾಜ್ಯದ ವಿವಿಧೆಡೆಯಿಂದ ಇವತ್ತು ಚಲವಾದಿ ಆಗಿರ್ಬೋದು, ಪರಾಯ ಆಗಿರ್ಬೋದು, ಬೇರೆ ಬೇರೆ ಸಂಬಂಧಿತ ಜಾತಿಯ ಎಲ್ಲ ಮುಖಂಡರು ಕೂಡ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸಿದರೆ, ವಿಶೇಷವಾಗಿ ಇವತ್ತು ಗುಲ್ಬರ್ಗ ಭಾಗದಲ್ಲಿ ತನ್ನದಾಗಿರ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ದಲಿತ್ ಪ್ಯಾಂಥರ್ಸ್ನ ಲೀಡ್ ಮುಖಂಡರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಇವತ್ತು ಬಲಗೈ ಸಂಬಂಧಿತ ಜಾತಿಗಳ ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಜಾರಿಗೆ ಬರಬೇಕು. ನಾಗಮೋಹನ್ ದಾಸ್ ವರದಿ ಬಲಗೈ ಸಮಾಜಕ್ಕೆ ಒಂದು ಮಾರಕವಾದಂಥ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಆ ಮಾರಕವಾದಂಥ ವರದಿಯನ್ನು ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕಂತೇಳಿ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಬಲಗೈ ಜಾತಿ ಸಂಬಂಧಿತ ಒಕ್ಕೂಟಗಳಿಂದ ಒತ್ತಾಯ ಪಡ್ತಾ ಇದ್ದೇವೆ. ಸರ್, ಯಾಕೆ ದಿವಸ ನಾಗಮೋಹನ್ ದಾಸ್ ವರದಿ ಸರಿ ಇದೆ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಏಕಾಏಕಿ ನೀವು ಇದನ್ನ ಸರಿ ಇಲ್ಲ ಅಂತ ಹೇಗೆ? ನಾಗಮೋಹನ್ ದಾಸ್ ವರದಿಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಏನು ಮೊನ್ನೆ ರೋಸ್ಟರ್ ಪದ್ಧತಿಯನ್ನು ಸರ್ಕಾರ ಮಾಡಿತ್ತು. ನಾವು ಒಳ ಮೀಸಲಾತಿ ವಿರೋಧಿಗಳಲ್ಲ, ಒಳ ಮೀಸಲಾತಿ ಜಾರಿಗೆ ಬರ್ಬೇಕಂತೆ ನಮ್ಮದು ಒತ್ತಾಯ ಇದೆ. ಆದರೆ ಒಳ ಮೀಸಲಾತಿ ಬಲಗೈ ಸಮಾಜಕ್ಕೆ ಈ ನಾಗಮೋಹನ್ ದಾಸ್ ವರದಿ ಉದ್ದೇಶಪೂರ್ವಕವಾಗಿ ಈ ನಮ್ಮ ಸಮಾಜಕ್ಕೆ ಏನಪ್ಪ ಅಂದ್ರೆ ಅನ್ಯಾಯ ಮಾಡ್ಕಂಥ ವರದಿ ಸರ್ಕಾರ ಸಲ್ಲಿಸಿದ್ದಾರೆ. ಯಾಕಂತಂದರೆ ರೋಸ್ಟರ್ದಲ್ಲಿ ಒಂದು ಪೋಸ್ಟ್ ಇತ್ತಂತಂದರೆ ಅದು ಎ ಮತ್ತು ಬಿ ಸಿ ಅಂತೇಳಿ 3 ಪಂಗಡಗಳನ್ನು ವಿಂಗಡಣೆ ಮಾಡಿದ್ದಾರೆ ನಾಗಮೋಹನ್ ದಾಸ್ ವರದಿಯಲ್ಲಿ. ಎ ಗುಂಪಿನಲ್ಲಿ ಮಾದಿಗ ಸಮಾಜ, ಬಿ ಗುಂಪಿನಲ್ಲಿ ಬಲಗೈ ಸಮಾಜ. ವಲಯ ಸಮಾಜಕ್ಕೆ ಒಂದು ಪೋಸ್ಟ್ ಇತ್ತಂದರೆ ಎ ಗುಂಪಿನಲ್ಲಿ ಸುಮಾರು ಉದಾಹರಣೆಗೆ ಧಾರವಾಡ ವಿಶ್ವವಿದ್ಯಾಲಯ 19 ಪೋಸ್ಟ್ಗಳು ಪರಿಶಿಷ್ಟ ಜಾತಿಯಲ್ಲಿದ್ದವು. 19 ಪೋಸ್ಟ್ಗಳನ್ನು ಸಂಪೂರ್ಣವಾಗಿ ಎ ಗುಂಪಿಗೆ ಏನು ಕೊಟ್ಟು ಇವತ್ತು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿರ್ತಂಥ ಉದಾಹರಣೆ ಇದೆ ಸರ್. ಅದಕ್ಕಾಗಿ ನಾಗಮೋಹನ್ ದಾಸ್ ಅವರು ಏನು ವರದಿ ಅದ ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು. ಮತ್ತು ಬಲಗೈ ಸಮಾಜಕ್ಕೆ ಇರ್ತಕ್ಕಂಥ ಏನು ಜನಗಣತಿಯನ್ನು ಮಾಡಿದಾರೆ ಅದರ ಉದ್ದೇಶಕ್ಕೆ ಪೂರಕವಾಗಿ ಮಾದಿಗ ಸಮಾಜದವರ ಒತ್ತಡಕ್ಕೆ ಮಾಡೋದು ಆ ಒಂದು ಸೈಡ್ ಇವತ್ತು ಮಾದಿಗ ಸಮಾಜಕ್ಕೆ ಅನುಕೂಲ ಮಾಡಬೇಕೆಂಬ ಉದ್ದೇಶಕ್ಕಾಗಿ ಆ ವರದಿಯನ್ನು ಸಿದ್ಧಪಡಿಸಿ ನಾಗಮೋಹನ್ ದಾಸ್ ಸರ್ಕಾರ ಕೊಟ್ಟಿದ್ದಾರೆ. ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರೇ ಹೇಳಿದ್ರು, ಚಲವಾದಿ ಸಮಾಜ ಆಗಿರ್ಬೋದು, ಬೇರೆ ಬೇರೆ ಸಮಾಜ ಆಗಿರ್ಬೋದು, ಅವರು ಸಾಕಷ್ಟು ರಾಜಕೀಯವಾಗಿ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಕೆಲ ಸವಲತ್ತುಗಳನ್ನು ಅನುಭವಿಸಿದ್ದಾರೆ. ಸಮಾಜಕ್ಕೆ ಬಿಟ್ಟುಕೊಡಿ, ನೀವೊಂದು ಉದಾರ ಮನೋಭಾವನೆ ತೋರಿ ಅಂತಕ್ಕಂಥ ಮಾತನ್ನು ಕೂಡ ಸರ್ ಅದು ತಪ್ಪು. ಹೌದು, ಯಾಕಂದರೆ ಒಬ್ಬ ಅಧಿಕಾರಿ ಆಗಬೇಕಾಗಿತ್ತು ಅಂದರೆ ಅವರು ಮೊದಲ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ 100 ಜಾತಿಗಳಲ್ಲಿ ಒಂದು ಹುದ್ದೆ ಸಿಗಬೇಕಾದ್ರೆ ಅವ್ರ ಪರ್ಸೆಂಟೇಜ್ ಮೇಲೆ ಆಗಿದೆ. ಇವತ್ತು ಮಾದಿಗ ಸಮಾಜ ಆಗಿರ್ಬೋದು, ಇನ್ನಿತರ ಸಮಾಜಗಳಿಗೆ ಯಾರಿಗೂ ಓದಬೇಡ ಅಂತ ಯಾರು ಒಂದಿಲ್ಲ. ನಮ್ಮ ಸಮಾಜ ಓದ್ಕೊಂಡದ ಉನ್ನತ ಸ್ಥಾನದಲ್ಲಿ ಹೋಗಿದ್ದಾರೆ. ಅದು ನಾವು ಓದ್ಕೊಂಡಂತರಿಗೆ ನಾವೊಂದು ಬ್ಯಾಡ್ ಅಂತಿಲ್ಲ. ಈಗಲೂ ಏನು ಮಾಡ್ತೇವೆ, ಒಂದು ಪೋಸ್ಟ್ ಇತ್ತಂದರೆ ಪರಿಶಿಷ್ಟ ಜಾತಿ ಸಾಮಾನ್ಯ ವರ್ಗ ಅಂತೇಳಿ ಪರಿಗಣನೆ ಮಾಡಬೇಕು. ಅದರಲ್ಲಿ ಬರ್ತಕ್ಕಂಥ 101 ಜಾತಿಗಳನ್ನು ಪರಿಗಣನೆ ಮಾಡಿ ಅದರಲ್ಲಿ ಮೆರಿಟ್ ಸಿಸ್ಟಮ್ ಏನಪ್ಪ ಅಂದ್ರೆ ನೇಮಕಾತಿ ಮಾಡಿದ್ರೆ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಅದನ್ನು ಬಿಟ್ಟು ಉದ್ದೇಶಪೂರ್ವಕವಾಗಿ ಎಲ್ಲ ಹುದ್ದೆಗಳನ್ನು ಮಾದಿಗ ಸಮಾಜಕ್ಕೆ ಕೊಟ್ಟು ನಮ್ಮ ಸಮಾಜಕ್ಕೆ ಏನಪ್ಪ ಅಂದ್ರೆ ತುಳ್ಕತ್ತಂಥ ಕೆಲಸ ನಾಗಮೋಹನ್ ದಾಸ್ ವರದಿ ಅದ. ಸರ್ಕಾರ ಬರುವ 27ನೇ ತಾರೀಕಿನ ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಳ್ತೀನಿ ಅಂದ್ರೆ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು, ಇವತ್ತು ಬಲಗೈ ಸಮಾಜದಿಂದ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಅದು. ಯಾವ ಸಮಾಜದವ್ರ ಜೊತೆ ಇವತ್ತು ಕಾಂಗ್ರೆಸ್ಗೆ ಬೆಂಬಲ ಆಗಿ ಯಾರಾದರೂ ನಿಂತರ ಅದು ಬಲಗೈ ಸಮಾಜ. ಸಂಪೂರ್ಣವಾಗಿ 99% ಮತಗಳು ಕಾಂಗ್ರೆಸ್ಗೆ ಆಗದಂಥ ಸಮಾಜ ಯಾವುದಾದ್ರು ಇದ್ರೆ ಅದು ಬಲಗೈ ಸಮಾಜ ಮಾತ್ರ. ಅದಕ್ಕಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೆವು. ಬರ್ತಕ್ಕಂಥ 27ನೇ ತಾರೀಕು ಬಲಗೈ ಸಮಾಜಕ್ಕೆ ಅನ್ಯಾಯ ಆದರೆ ಯಾವುದೇ ರೀತಿಯಲ್ಲಿ ನೋಡಿ ಇವತ್ತು ಬೆಂಗಳೂರಿನಲ್ಲಿ ಇತಿಹಾಸ ಮಾಡಿದ್ದೇವೆ. ಎಚ್ಚರಿಕೆ ಗಂಟೆಗೆ ಬಾರಿಸಿದೆ ನಾವು ಸರ್ಕಾರಕ್ಕೆ. ಇಷ್ಟು ಜನ ಒಂದೇ ಸಲಕ್ಕೆ ಇಷ್ಟು ಜನ ಒಂದು ವೇಳೆ ನೀವು ಆ ಯಾವುದಾದ್ರೂ ತಪ್ಪು ನಿರ್ಣಯ ತಗೊಂಡ್ರೆ ಕರ್ನಾಟಕದಲ್ಲಿ ಬೆಂಕಿ ದುರ್ಗತಂಥ ವಾತಾವರಣ ನಿರ್ಮಾಣ ಆಗ್ತದೆ ಅಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಪಡ್ತಾ ಇದೆ. ಹಳೆ ಪದ್ಧತಿನೇ ಈಗ ಏನಪ್ಪ ಅಂದ್ರೆ ಮೀಸಲಾತಿ ಪ್ರಕಾರ ನೇಮಕಾತಿ ನಡಿಬೇಕು. ಎಲ್ಲಿವರೆಗೂ 6% 665 ಏನು ಮಾಡಿದಾರಲ್ಲ ಆ 655 ಅಂತಂದ್ರೆ ಒಂದೇ ಪೋಸ್ಟ್ ಇತ್ತಂದ್ರೆ ಅದಕ್ಕೆ ಸಾಮಾನ್ಯ ಮಾಡಬೇಕು. 15 ಪೋಸ್ಟ್ ಇತ್ತಂದ್ರೆ 665 ಕೊಡ್ಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಅವ್ರು ವಿನಾಕಾರಣ ಅವ್ರು ಮುಂದುವರೆದಾರ ನಮ್ಮ ಪೋಸ್ಟ್ ಅವ್ರು ಈಕ್ವಲ್ ಬರೋದನ್ನ ನಾವು ಅವ್ರಿಗೆ ಕೂತೀವಿ ಅನ್ನೋದು ಅದು ತಪ್ಪದು. ಯಾಕಂದ್ರೆ ಅವಾಗ ಅವ್ರು ಓದಿಲ್ಲ ಆಗಿಲ್ಲ. ಈಗ ಏನು ಈಕ್ವಲ್ ಇರಲಿ 665 ಕೊಡ್ಲಿ, ನಮ್ದೇನು ಅಭ್ಯಂತರ. ಅಯೋಗ್ಯವಾಗಿದೆ ಅದು ತಿರಸ್ಕಾರ ಸಂಪೂರ್ಣವನ್ನು ನಾಗಮೋಹನ್ ದಾಸ್ ಅವರು ತಿರಸ್ಕಾರ ಮಾಡಬೇಕು. ದಲಿತ ಪ್ಯಾಂಥರ್ಸ್ನ ಮುಖಂಡರವರು ಅಭಿಪ್ರಾಯ ಏನಪ್ಪ ಅಂದರೆ, ಒಟ್ಟಾರೆಯಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಅಂತಕ್ಕಂಥದ್ದು ಭಾಳ ಅವೈಜ್ಞಾನಿಕವಾಗಿದೆ. ಇವತ್ತು ಏನು ಹಳೆಯ ಮೀಸಲಾತಿ ಪದ್ಧತಿ ಇದೆ ಆ ಮೀಸಲಾತಿ ಪದ್ಧತಿಯ ಅನುಸಾರವಾಗಿಯೇ ಕೂಡ ನೇಮಕಾತಿ ಕೂಡ ನೀಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಅವರು ಒತ್ತಾಯ ಮಾಡಿದ್ದಾರೆ. ಇವತ್ತು ಏನು ಬೃಹತ್ ಮಟ್ಟದಾಗಿರ್ತಕ್ಕಂಥ ಪ್ರತಿಭಟನೆ, ಆ ಪ್ರತಿಭಟನೆ ತಮ್ಮ ಎಲ್ಲ ಕಾರ್ಯಕರ್ತರ ಜೊತೆ ಇವತ್ತು ಭಾಗವಹಿಸಿ ಆ ಪ್ರತಿಭಟನೆ ಯಶಸ್ವಿಯಾಗಲಿ ಕೂಡ ಅವ್ರು ನೆರವಾಗಿದ್ದಾರೆ ಅಂತ ಹೇಳ್ಬೋದು.